ಜಿಎಸ್ಟಿ ಇಳಿಕೆ ಬೆನ್ನಲ್ಲೇ ಕ್ರೆಡಿಟ್ ವಾರ್ ಶುರುವಾಗಿದೆ. ರಾಜ್ಯಕ್ಕೆ ತೆರಿಗೆ ನಷ್ಟ ಆಗ್ತಾ ಇದೆ. ಕೇಂದ್ರದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರಾಜ್ಯ ಎಸ್ಜಿಎಸ್ಟಿ ಆದಾಯಕ್ಕೆ ಶೇಕಡ 15ರಿಂದ 20ರಷ್ಟು ನಷ್ಟದ ಭೀತಿ ಕಾಡ್ತಾ ಇದೆ. ಜಿಎಸ್ಟಿ ಕಡಿತದಿಂದ ಕರ್ನಾಟಕಕ್ಕೆ 20,000 ಕೋಟಿ ನಷ್ಟ ಆಗುತ್ತೆ. ಈಗಾಗಲೇ ಕರ್ನಾಟಕಕ್ಕೆ 70,000 ಕೋಟಿ ನಷ್ಟ ಆಗಿದೆ. 2017ರಲ್ಲಿ ಜಾರಿಯಾದಾಗ 5 ವರ್ಷಗಳ ಕಾಲ ನಷ್ಟ ಪರಿಹಾರ. ಆದರೆ 2022 ನಂತರ ಪರಿಹಾರವನ್ನು ನಿಲ್ಲಿಸಿತು ಕೇಂದ್ರ ಸರ್ಕಾರ. ನೋಡಿ, GST ನಮ್ಮ ಪಾಲು ಬಹಳ ಇದೆ. ಮಹಾರಾಷ್ಟ್ರ ಆದಮೇಲೆ ಸೆಕೆಂಡ್ ಹೈಯೆಸ್ಟ್ ನಾವು GSTಯನ್ನು ಅಂದರೆ ಕೇಂದ್ರಕ್ಕೆ ಕೊಡುವಲ್ಲಿ. ಆದರೆ ಪ್ರತಿ ಬಾರಿ ಕೂಡ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆಯನ್ನು ತಾಳ್ತಾ ಬರ್ತಾ ಇದೆ. ಬೇರೆ ಬೇರೆ ರಾಜ್ಯಗಳಿಗೆ ಅಥವಾ BJPಯ ಸರ್ಕಾರ ಇರುವಂಥ ರಾಜ್ಯಗಳಿಗೆ ಸಾವಿರಾರು ಕೋಟಿ ಕೊಡ್ತಾರೆ ಪಾಲು. ಆದರೆ ಕರ್ನಾಟಕದ ಪಾಲಿಗೆ ಆನೆ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಅಂತಾರಲ್ವ, ಹಾಗೆ GSTಯಿಂದ ರಾಜ್ಯಗಳಿಗೆ ನಷ್ಟ ಯಾವ್ಯಾವ ರಾಜ್ಯಗಳಿಗಾಗುತ್ತೆ ಅಂತ ನೋಡೋದಾದರೆ, ಹೊಸ ಸರಳೀಕರಣದಿಂದಾಗಿ ರಾಜ್ಯಗಳ ಆದಾಯದ ಮೇಲೆ ಪೆಟ್ಟು ಬೀಳುತ್ತೆ. ರಾಜ್ಯಗಳ ಆದಾಯಕ್ಕೆ GSTಯಿಂದ 50% ಸಿಗುತ್ತೆ. ವಾರ್ಷಿಕ 85,000 ಕೋಟಿಯಿಂದ 2 ಲಕ್ಷ ಕೋಟಿಯಷ್ಟು ನಷ್ಟ ಭೀತಿ ಇದೆ. ವಾರ್ಷಿಕ 15,000 ಕೋಟಿಗಿಂತ ಹೆಚ್ಚು ನಷ್ಟ ಅಂತ ಅಂದಾಜು ಮಾಡಲಾಗಿದೆ. ಈಗಾಗಲೇ 70,000 ಕೋಟಿ ನಷ್ಟವನ್ನು ಕರ್ನಾಟಕ ಅನುಭವಿಸ್ತಾ ಇದೆ. 70,000 ಕೋಟಿ ನೋಡಿ. ನಾವು 1 ರೂಪಾಯಿ ಏನಾದರೂ ಕೇಂದ್ರ ಸರ್ಕಾರ ಕೊಟ್ಟರೆ ನಮಗೆ ಬರೀ 15 ಪೈಸೆ ಕೊಡ್ತಾರೆ ಅವರು. ಬೇರೆ ಬೇರೆ ರಾಜ್ಯಗಳಿಗೆ 20 ಪೈಸೆ, ಉತ್ತರ ಪ್ರದೇಶ ರಾಜ್ಯಗಳಿಗೆ, ಗುಜರಾತ್ ರಾಜ್ಯಗಳಿಗೆ 55 ಪೈಸೆ. ಆದರೆ ನಮಗಿಷ್ಟು. ಕರ್ನಾಟಕ ಈಗ 85,000 ಕೋಟಿ ನಷ್ಟವನ್ನು ಅನುಭವಿಸಿದೆ. ಕರ್ನಾಟಕದ GST ಆದಾಯದ ಮೇಲೆ ಭಾರಿ ಅವಲಂಬಿತ ಆಗಿದೆ. ಯಾಕಂದರೆ ಸರ್ಕಾರಕ್ಕೂ ಕೂಡ ಬೇರೆ ಬೇರೆ ಕೆಲಸಗಳಿಗೂ ಕೂಡ ಇದು ದಾರಿ ಆಗ್ತಾ ಇತ್ತು. ಆದರೆ ಕೇಂದ್ರ ಸರ್ಕಾರದ ಈ ನಿರ್ಧಾರದಿಂದಾಗಿ ಬಹಳಷ್ಟು ಹೊಡೆತ ಬೀಳ್ತಾ ಇದೆ. ಹಾಗಾದರೆ ಯಾವ್ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ಹೊಡೆತ? ಕರ್ನಾಟಕ 20,000 ಕೋಟಿ ನಷ್ಟ ಆಗುತ್ತೆ. ತಮಿಳುನಾಡು 15,000 ಕೋಟಿ, ಕೇರಳಕ್ಕೆ 15,000 ಕೋಟಿ ನಷ್ಟ, ತೆಲಂಗಾಣಕ್ಕೆ 7,000 ಕೋಟಿ, ಹಿಮಾಚಲ ಪ್ರದೇಶಕ್ಕೆ 1,000 ಕೋಟಿ. ನೋಡಿ, ಅಲ್ಲಿ ಆ ರಾಜ್ಯಗಳಿಗೆ ಹೋಲಿಸಿದರೆ ನಮ್ಮದಕ್ಕೆ ಬಹಳ ಹೊಡೆತ ಬೀಳ್ತಾ ಇದೆ. 20,000 ಕೋಟಿ. ಯಾಕೆಂದರೆ ಸಿಂಹಪಾಲು ಕರ್ನಾಟಕದ್ದೇ ಇದೆ. ಕೇಂದ್ರ ಸರ್ಕಾರಗಳಿಗೆ GST ತೆರಿಗೆಯನ್ನು ಕಟ್ಟುವಂಥದ್ದು. ಹಾಗಾಗಿಯೇ ಈಗ ಕೇಂದ್ರ ಸರ್ಕಾರ ಅವ್ರದ್ದೇ ಆದಂಥ ಕೆಲವೊಂದಿಷ್ಟು ಲೆಕ್ಕಾಚಾರಗಳನ್ನು ಹೇಳ್ತಾ ಇದೆ. ಜನಸಾಮಾನ್ಯರಿಗೇನು ಅನುಕೂಲ ಆಗುತ್ತಾ ಇದೆ, ಹೌದು. ಆದರೆ ಸರ್ಕಾರಕ್ಕೆ ಇಲ್ಲಿ ಹೊರೆಯಾಗುತ್ತೆ. ಈ ನಷ್ಟವನ್ನು ಹೇಗೆ ಸರಿದೂಗಿಸುತ್ತೆ ಅನ್ನೋದು ನೋಡಬೇಕು. ಯಾಕಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ನೆಲ್ಲ ಸಚಿವರು ಆರೋಪ ಮಾಡ್ತಾ ಬರ್ತಾ ಇದ್ರು, ನಮಗೆ ಪ್ರತಿ ಬಾರಿ ಕೂಡ ಅನ್ಯಾಯ ಆಗ್ತಾ ಇದೆ, GST ನಮ್ಮ ಪಾಲನ್ನು ನಮಗೆ ಕೊಡೋದ್ರಲ್ಲಿ ಅಂಥೇಳಿ. ಇನ್ಮೇಲೆ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಾರೆ ಆರ್ಥಿಕವಾಗಿ ಅನ್ನೋದು ಭಾಳ ಕುತೂಹಲ ಇದೆ.